ಬಂಗಾರಪೇಟೆ ಗಾಳಿಯಲ್ಲಿ ಗೆದ್ದು 5 ವರ್ಷ ಶೋಕಿ ಮಾಡಿಕೊಂಡು ಹೋದ ಸಂಸದ ನಾನಲ್ಲ. ಇದೇ ತಾಲೂಕಿನಲ್ಲಿ ಹುಟ್ಟಿ ಸತತ 25 ವರ್ಷಗಳಿಂದ ಜನರ ಮಧ್ಯೆ ಕೆಲಸ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದೇನೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವಿರುದ್ಧ ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿ ಕಿಡಿಕಾರಿದರು. ತಾಲೂಕಿನ ಕಾಮಸಮುದ್ರ ಗ್ರಾಮದ ಜಾನುಗುಟ್ಟೆ ವೃತ್ತದ ಬಳಿ ಆಯೋಜಿಸಲಾಗಿದ್ದ 10 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಮಾತನಾಡಿದ ಅವರು, ಮಾಜಿ ಸಂಸದರು ಬೆಂಗಳೂರಿನವರಾಗಿದ್ದು ಕ್ಷೇತ್ರದ ಬಗ್ಗೆ ಅರಿವಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದರೂ ಮಾತನಾಡಬಹುದು ಎಂದು ನನ್ನ ವಿರುದ್ಧ ಮಾತನಾಡುತ್ತಾರೆ. ಆದರೆ ಕ್ಷೇತ್ರ ಜನ ಇವರ ನಿರಾಧಾರ ಆರೋಪಿಗಳಿಗೆ ಮಣೆ ಹಾಕುವುದಿಲ್ಲ. ನಾನು ಜನರ ಕಷ್ಟಕಾಲದಲ್ಲಿ ನೆರವಿಗೆ ನಿಂತಿದ್ದೇನೆ ಎಂದರು. ಆರೋಪ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ. ಮಾಜಿ ಸಂಸದ ಪದೇ ಪದೇ ನನ್ನ ವಿರುದ್ಧ ಕೆರೆ, ಕುಂಟೆ, ಗುಂಡು ತೋಪು ಕಬಳಿಸಿರುವುದಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಹಿಂದೆ ಅವರದೇ ಸರ್ಕಾರದ ಸಚಿವರು, ಮುಖ್ಯಮಂತ್ರಿಗಳಿದ್ದರು. ಏಕೆ ತನಿಖೆ ಮಾಡಲಿಲ್ಲ? ಅಪ್ಪನಿಗೆ ಹುಟ್ಟಿದ್ದರೆ ಆರೋಪ ಸಾಬೀತು ಮಾಡಲಿ, ಇಲ್ಲ ನನ್ನ ಕ್ಷೇತ್ರಕ್ಕೆ ಬರಬಾರದು. ಒಂದು ವೇಳೆ ಬಂದರೆ ಆರೋಪ ಸಾಬೀತುಪಡಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಘೇರಾವ್ ಹಾಕುತ್ತಾರೆ ಎಂದು ಎಚ್ಚರಿಸಿದರು. 5 ವರ್ಷ ಶೋಕಿ ಮಾಡಿಕೊಂಡು ಗಾಳಿಯಲ್ಲಿ ಗೆದ್ದುಬಿಟ್ಟು ಶೋಕಿ ಮಾಡಿಕೊಂಡು ಓಡೋಗಿದ್ದೀನ. ಇಲ್ಲಿ ಬರೋದು ಯಾರೋ ಒಬ್ಬರು ಬಿಡ್ಕೊಳ್ಳೋದು, ನನ್ನ ಬಗ್ಗೆ ಮಾತಾಡ್ತಾನೆ. ನಾನು ಈ ವೇದಿಕೆಯಲ್ಲಿ ಮಾತಾಡಬಾರ್ದು. ಅವನು ಬಂದರೆ ಗುಂಡು ತೋಪು, ಕೆರೆ, ಗೋಮಾಳ. ನಾನು 100 ಸರಿ ನಿಮ್ಮ ಕೈ ಪತ್ರಿಕೆ ಅರ್ಥ ಆಗ್ತಾ ಇಲ್ಲ. ಅವನು ಬಂದು ಹೇಳಿದ ತಕ್ಷಣ ಬರೀತೀರಿ. ಎಷ್ಟು ವರ್ಷ ಬರೀತೀರ್ರಿ? 5 ವರ್ಷ ಅವನದೇ ಸರ್ಕಾರ ಇತ್ತು, ಅವನದೇ ತಹಸೀಲ್ದಾರು, ಅವ್ರದೇ DC, ಅವ್ರದೇ ಮಂತ್ರಿ, ಅವ್ರದೇ ಮುಖ್ಯಮಂತ್ರಿ. ಅವನ ಕೈಯಲ್ಲಿ ಏನು ಕಿಸಕ್ಕಾಗಿಲ್ಲ. ನಾನು ಹೇಳಿದೆ ಏನಂತ, ನಿಮ್ಮ ಅಪ್ಪನ ನೀನು ಹುಟ್ಟಿದ್ದರೆ ಪ್ರೂವ್ ಮಾಡು ಅಂತ. ಮಾಡಿದ್ನಾ? ಮತ್ತೆ ಬರೋದು ಯಾರ ಕರೆಸ್ತು ಬರ್ತಾರೆ ಇಲ್ಲಿ ಮಾಡ್ಕೊಳ್ಳೋದು. ಏನೇ ಕಾಂಟ್ರಿಬ್ಯೂಷನ್ ಮಂಗಳವಾರ ಬರ್ತಾರೆ ಮಾಡ್ಕೊಳಕ್ತಿದ್ದೋ. ನಾನು ಬಾಡಿಗೆ ಕೂಡಾಗಿ ಕರ್ಕೊಂಡ್ಬರೋದು, ಊರಲ್ಲಿ ಹಾಕೊಂಡು ಬರ್ತಾರೆ ಮಾಡ್ಕೊಂಡು ಹೋಗು. ಆದರೆ ನಮ್ಮ ಕಾರ್ಯಕರ್ತ ಬರೋ ಬಂದಿರಲಿಲ್ಲ. ಇನ್ನು ಮುಂದೆ ಆ ಹುಚ್ಚ ಬಂಗಾರಪೇಟೆ ಬಂದಾಗ ನಮ್ಮ ಮುಖಂಡ ಕಾರ್ಯಕರ್ತ ಅವರು ಕೂರಿಸ್ಕೊಂಡು ಕೇಳ್ತೇವೆ, ಏನು ಮಾಡಿದ್ದಾರೆ ಅಂತೇಳಿ ಪ್ರೂವ್ ಮಾಡಿ ಆಚೆ ಹೋಗು. ಅದ ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೇನೆ. ಒಂದು ವೇಳೆ ಅವನು ಪ್ರೂವ್ ಮಾಡಿಲ್ಲ ಅಂದ್ರೆ ನನಗೆ ಕಾನ್ಫಿಡೆನ್ಸ್ ತಲೆಗೆ ಬರ್ತವನು. ಅದೇನಣ್ಣ ಇಲ್ಲಿ ಬರೋದು, ಹೇಳೋದು, ಈ ಪೇಪರ್ ಅದೇ ಬರೆಯೋದು. ಎಷ್ಟು ಸರಿ ಬರೀತೀರಿ ನೀವು? ತೊಪ್ಪರಳ್ಳಿ ಹತ್ರ, ಬತ್ತರಳ್ಳಿ ಹತ್ರ 25 ಎಕರೆ ಜಮೀನು ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ. ಏನಣ್ಣ ಬಂದೆ, ಅದರಲ್ಲಿ 10 ಎಕರೆ SC ಲ್ಯಾಂಡ್, 10 ಎಕರೆ SC ಲ್ಯಾಂಡ್. ಒಟ್ಟು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು 23 ಎಕರೆ 15 ಗುಂಟೆ. ಅದರಲ್ಲಿ 10 ಎಕರೆ SC ಲ್ಯಾಂಡ್ ಜೊತೆಗೆ ಇವತ್ತಿವನು 40 ಎಕರೆ ಕಾಂಪೌಂಡ್ ಹಾಕೊಂಡಿದ್ದಾನೆ, ಲೆವೆಲ್ ಮಾಡಿದ್ದಾನೆ. ಅದನ್ನ ಸರ್ವೆ ಮಾಡಿಸಿ ನಾವು ಪ್ರೂವ್ ಮಾಡ್ತೀವಿ, ನೀನು ಬಂದು 1 ವರ್ಷಕ್ಕೆ ಇಷ್ಟೆಲ್ಲ ಮಾಡಿದ್ದೀಯ ಇಲ್ಲಿ ಅಂತ. ನನ್ನ ಮಧ್ಯೆ ಯಾವ್ದಾದ್ರು ಮಾಡಿದ್ದೀನಿ? ಒತ್ತುವರಿ ನಿಮ್ಮ ಕಡೆ ಮಾಡಿದ್ದೀನಾ? ಯಾಕೆ ಹೇಳ್ತೀನಿ ಅಂದ್ರೆ, ಮಾತಾಡಬೇಕಾದಾಗ ಪ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಅವನ್ ಏನಾದ್ರು ಪ್ರೆಸ್ಸಲ್ಲಿ ಬರೆದ್ರೆ ನನ್ನ ಪ್ರೆಸ್ ಇದಕ್ಕೆ ಯಾರು ದಯವಿಟ್ಟು ಬರಬೇಡಿ. ನಾನು ಹೇಳ್ತೀನಿ, ಇಲ್ಲೂ ಬರೋದು ಅಲ್ಲ, ಅವ್ನು ಹೇಳಿ ಅದನ್ನು ಬರೆಯೋದು. ನಿಮಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕಲ್ಲ. ಏನಪ್ಪ 7 ವರ್ಷ ಬಗಳಿದೆ, 7 ವರ್ಷ ಬಗಳಿ ಏನಾದ್ರೂ ಕೂಡ ಒಂದಿಷ್ಟು ಪ್ರೂವ್ ಮಾಡಿದ ನೀನು ಎಂಬನ ಅಡ್ಡಿಗೆ ಬಸವಳ್ಳು ಅಚ್ಚತ್ತವಡಿ ರಾಜಕೀಯ ಇಷ್ಟೇ. ಕಾಂಗ್ರೆಸ್ ಸಮೃದ್ಧಿಯಾಗಿದೆ. ಯಾರೋ ಬಂದು ಅಲ್ಲಿ ಇಲ್ಲೋ ಮಾತು ಹೇಳ್ಕೊಂಡು ಹೋಗ್ತಾರೆ. ಪಾಪ ಹೇಳ್ಕೊಂಡು ಹೋಗಿಲ್ಲ, ಅವ್ರು ಬೇಡ ಅಂತ ಹೇಳಕ್ಕಾಗಲ್ಲ. ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಮಾತಾಡ್ಕೊಂಡು ಹೋಗ್ಬೋದು. ಅದೇ ಸಮಾಜ ಸೇವೆಯನ್ನ, ಅಭಿವೃದ್ಧಿಯನ್ನ ಗುರುತಿಸ್ತಕ್ಕಂಥವರು, ಆಶೀರ್ವಾದ ಮಾಡ್ತಕ್ಕಂಥವರು ನಮ್ಮ ಸ್ಥಳೀಯ ಜನ. ಯಾರೋ ಬೆಂಗಳೂರಿಂದ ಪುಂಗೂರಿಂದ ಬಂದು ಏನು ಹೇಳ್ಕೊಂಡು ಹೋದ ಮಾತ್ರಕ್ಕೆ
ನಮ್ಮ ಜನರ ಬಸವನ್ನ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಹುಶಃ ಬಂದು ಹೇಳ್ತಕ್ಕಂಥವರಿಗೆ ಈ ಕಾನ್ಸ್ಟಿಟ್ಯೂನ್ಸಿ ಪರಿಚಯವೇ ಇಲ್ಲ. ಹೇಗಪ್ಪ ಅಂದ್ರೆ 10 ವರ್ಷಗಳ ಹಿಂದೆ ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯುವ ನೀರಿಗೆ ಆಹಾರ ಪಡ್ತಾ ಇದ್ರು. ಹೌದಾ ಅಲ್ವಾ? ಅವತ್ತು ಯಾರ ಬಂದು ಮಾಡಿದ್ರೆ ಇವರು ಕಷ್ಟ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಪಂದಿಸಿದ್ದೇವೆ, ಆ ತಾಯಂದ್ರಿಗೆ ಕುಡಿಯೋ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಗ್ರಾಮಗಳಲ್ಲಿ ಆ ಕಾಲೋನಿಗಳಲ್ಲಿ ಆ ಮಳೆ ಬಂತು ಅಂದ್ರೆ ಪಾಪ ಮನೆ ಒಳಗಡೆ ಕಾಲೆತ್ತಿ ಆಚೆ ಹೋಗ್ತಾ ಇದ್ರು. ಅಂತ ಎಲ್ಲ ಗ್ರಾಮದಲ್ಲೂ ಕೂಡ ಸಿಮೆಂಟ್ ಹಾಕುವಂತ ಕೆಲಸವನ್ನ ಮಾಡಿದ್ದೇವೆ. ಹೌದಲ್ಲ? ಜನ ಕೂತಿದ್ದೇವೆ ಏನ್ ಮಾಡಿದೀವಿ ಮಾಡಿಲ್ಲ ಅಂತ. ಯಾರೋ ಮೊನ್ನೆ ಬಂದು ಅದ್ರ ಬಗ್ಗೆ ಇಷ್ಟ ಎಲ್ಲ ಮಾತಾಡ್ಲಿಕ್ಕೆ, ಅದಕ್ಕೆಲ್ಲ ಇನ್ನು ಮುಂದಿನ ಮರೀಶ ನಮ್ಮ ಬ್ಲ್ಯಾಕು ಇವರೇ ಉತ್ತರ ಕೊಡ್ತಾರೆ. ಯಾಕಂದ್ರೆ ಅವ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯವರಲ್ಲ, ನಮ್ಮ ವೋಟ್ರು ಅಲ್ಲ, ನಮ್ಮ ಜನ ಸಹಾಯ ಮಾಡಿರೋರು ಅಲ್ಲ. ಯಾರೋ ಕರ್ಕೊಂಬರ್ತಾರೆ, ಬೀದಿಯಲ್ಲಿ ಬೊಗಳಿಸ್ತಾರೆ, ಹೋಗ್ತಾರೆ. ಅದೊಂದು ಬೊಗಳನ್ನ ಆಯ್ತು, ಸೀಲ್ನ ಇದ್ದಂಗೆ. ಅದನ್ನ ಬರ್ದಾಡ ಏನಾದ್ರು ಉಪಯೋಗ ಆಗಿದೆ ಅವರಿಂದ? ಈ ಕಾನ್ಸ್ಟಿಟ್ಯೂನ್ಸಿಗೆ, ಈ ಜನಗಳಿಗೆ, ರೈತರಿಗೆ, ಬಡವರಿಗೆ ಏನಾದ್ರು ಆಗಿದೆಯಾ? ಹಾಗಾಗಿ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರ್ಯಾರ ಹೇಳ್ತಾ ಇದ್ರು ಜನ ಕಾಯ್ತಾ ಇದ್ದಾರೆ ಅನ್ಸನ್ನು ಸೋಲಿಸ್ಬೇಕು ಅಂತ. ಯಾಕಪ್ಪ? ಯಾಕೆ? ಏನ್ ಮಾಡಿದ್ದೀನಿ ನಾನು? ಏನ್ ಮಾಡಿದ್ದೀನಿ? 5 ವರ್ಷ ಶೋಕಿ ಮಾಡಿಕೊಂಡು ಗಾಳಿಯಲ್ಲಿ ಗೆದ್ದುಬಿಟ್ಟು ಶೋಕಿ ಮಾಡ್ಕೊಂಡು ಓಡೋಗಿದ್ದೀನ? ಜನರ ಮಧ್ಯೆ ಇದೇ ತಾಲೂಕಲ್ಲಿ ಹುಟ್ಟಿ ಬೆಳೆದು 35 ವರ್ಷಗಳಿಂದ ಜನರ ಮಧ್ಯೆ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಸರ್ಕಾರಗಳು ಹಿಂದೆ ಮನೆ ಬೆಲೆ ಏರಿಕೆ ಅಂತ ಮಾತಾಡ್ತಾ ಇದ್ರು. ಸರಿನಪ್ಪ, ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪೆಟ್ರೋಲು 60 ರೂಪಾಯಿ ಇತ್ತು, ಇವತ್ತು 102 ರೂಪಾಯಿ ಮಾಡಿದಿರಿ. ಅಂದ್ರೆ ಮೋದಿ ಬಂದ್ಮೇಲೆ 45 ರೂಪಾಯಿನ ನೀವು ಜಾಸ್ತಿ ಮಾಡ್ತಾನೇ ಬರ್ತಾ ಇದ್ದೀವಿ. ಹಿಂದೆ ಕ್ರೂಡ್ ಆಯಿಲ್ ಮಾರ್ಕೆಟ್ ಅಲ್ಲಿ ಬ್ಯಾರಲ್ಗೆ 5 ರೂಪಾಯಿ ಇದ್ದಾಗ ನಾವು 60 ರೂಪಾಯಿ ಲೀಟರ್ ಕೊಡ್ತಾ ಇದ್ದೀವಿ. ಇವತ್ತು 320 ರೂಪಾಯಿ ಇದೆ, ಇವತ್ತು 100 ರೂಪಾಯಿ ಮಾಡ್ತಾ ಇದ್ದೀವಿ. ಆಯ್ತು, ಏನು ಸಿಮೆಂಟು 250 ರೂಪಾಯಿ ಇತ್ತು, 400 ಮಾಡಿದ್ದೀರಿ. ಸ್ಟೀಲು 32 ರೂಪಾಯಿ ಇತ್ತು, ಇವತ್ತು 60 ಮಾಡಿದ್ದೀರಿ. ಡ್ರಿಪ್ ಗೊಬ್ಬರ, ರೈತರು ಬಳಸುವಂತ ಡ್ರಿಪ್ ಗೊಬ್ಬರ ಇವತ್ತು ನಮಗೆ 1800 ಇತ್ತು, ಇವತ್ತು 6000 ಮಾಡಿದ್ದೀರಿ ನೀವು. ಬಂಗಾರ ಕೆಳಗೆ ನೋಡ್ಬೇಕಷ್ಟೇ ಶೋಕೇಸ್. ಬಂಗಾರ ಇವತ್ತು 25,000 ಬಂಗಾರ ತಗೊಂಡೋಗಿ ಇವತ್ತು ನೀನು ಎಷ್ಟು ಮಾಡಿದೀಯಪ್ಪ? 10,000 ಮಾಡಿದ್ವಿ ಗ್ರಾಮಿಗೆ. ಹಾಕಾಗತ್ತೆ ಬಂಗಾರ ನಾವು ಇನ್ನುಂಟದ ಇದ್ಯಾರು ನಾವು ಮಾಡಿದ್ದ? ಇಷ್ಟೆಲ್ಲ ಜಾಸ್ತಿ ಮಾಡೋದಲ್ಲಪ್ಪ ಮೋದಿಯಣ್ಣ. ಭಾಷೆ ಮಾಡ್ತಿದ್ದೆ सबके साथ सबके विकास, मेरा भाइयों, मेरा बहनों, मेरा ದೇಶವಾಸಿಯೋ ಅಂತ ಹೇಳಿದ ತಕ್ಷಣ ಯುವಕರು ಖುಷಿಯಾಗಿ ಓಹೋ ಮೋದಿ ಏನೋ ಮಾಡಾಕ್ತಾ ಅಂತಲ್ಲಪ್ಪ. ಇಷ್ಟೆಲ್ಲ ಜಾಸ್ತಿ ಮಾಡ್ದಲ್ಲ, ಹೆಣ್ಣು ಮಕ್ಕಳಿಗೆ, ರೈತರಿಗೆ ಏನಾದ್ರೂ ಕೊಟ್ಟೇನಪ್ಪ? ಕೊಟ್ರ? ಹೌದು ರೀ. ಅನಿವಾರ್ಯವಾಗಿ ಹೊಂದಾಣಿಕೆ ಮಾಡುವಾಗ ವೆಚ್ಚ ಆಗಿದ್ರು ಕೂಡ ನಮ್ಮ ಸರ್ಕಾರ ಪ್ರತಿಯೊಬ್ಬರು ಕೂಡ ಊಟ ಮಾಡಬೇಕು, ಉಪವಾಸ ಇರಬಾರ್ದು ಅಂತೇಳಿ ಒಂದು ತಲೆಗೆ ಸಿದ್ದರಾಮಣ್ಣವ್ರ ಸರ್ಕಾರ 10 kg ಕೊಡ್ತಾ ಇತ್ತು. ಅಷ್ಟೇ ಅಲ್ಲ,